ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಕಮೆಂಟ್ ಮಾಡಿದವರಿಗೂ ತುಂಬ ಥ್ಯಾಂಕ್ಸು, ಮತ್ತು ಸಬ್ಸ್ಕ್ರೈಬ್ ಆದವರಿಗೂ ತುಂಬ ಥ್ಯಾಂಕ್ಸ್ ರೀ. ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಾನೇ ಇರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ವಿಡಿಯೋ ನೋಡುವಂಥವ್ರಿ. ಇವತ್ತು ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೇನೆ ರೀ. ನೋಡ್ಬೋದು ಚಿರೋಟಿ ರವೆ. ಈ ಒಂದು ಚಿರೋಟಿ ರವೆಯಲ್ಲಿ ಒಂದು ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಆದಂಥದ್ದು ಇದೆ ರೀ. ಇಲ್ಲಿ ಈ ಚಿರೋಟಿ ರವೆಗೆ ಬೇಕಾಗಷ್ಟು ಮೊಸರನ್ನು ಸಹ ಇಟ್ಕೊಂಡಿದ್ದೀನಿ ರೀ. ಈಗ ಈ ಚಿರೋಟಿ ರವೆ ಏನಿದೆ ನೋಡಿರಿ, ನಾವು ಮೊಸರಿನಲ್ಲಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ರೀ. ಈಗ ನೀವು ನೋಡ್ಬೋದು ರೀ, ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಇದಕ್ಕೇ ನಾನು 1 ಕಪ್ಪು ಚಿರೋಟಿ ರವೆ ಹಾಕಿನಿ. 1 ಕಪ್ ಚಿರೋಟಿ ರವೆಗೆ ನೋಡಿರಿ, ನಾವು ಇದು ಮೊಸರು ಒಂದೇ ಸರ್ತಿ ಹಾಕೋಂಗಿಲ್ಲ, ನೋಡಿ ಹಾಕೊಳ್ಳೋಣ ರೀ. ಅಂದರೆ ಈಗ ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಇದು ಉಪ್ಪು ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೋಡಿ ನಾವು ಇದಕ್ಕೆ ಮೊಸರನ್ನೇ ಹಾಕೋಬೇಕಾಗತ್ತೆ ರೀ. ನೋಡ್ಬೋದು ನಮ್ಮದು ಇದೊಂದು ಚೆನ್ನಾಗಿ ನಾವು ಕಲಿಸ್ಕೋಬೇಕ್ರಿ. ನಾವು ಹಿಟ್ಟು ಯಾವ ಥರ ಕಲಿಸ್ತೀವಿ ನೋಡಿರಿ, ಆ ಥರನೇ ನಮ್ಮದು ಗೋಧಿ ಹಿಟ್ಟಿಂದು ಶೇಪಿಗೆ ಬರ್ಬೇಕು. ಈಗ ಇನ್ನೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ. ಈ ಮೊಸರು ನೋಡಿನೂ ಹಾಕ್ಕೋಬೇಕಾಗತ್ತೆ ರೀ. ಇದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು ರೀ, ನಮ್ಮದು ಹಿಟ್ಟು ಈ ಥರನೇ ನಾನು ಕಲಿಸ್ಕೊಂಡಿನಿ. ನಾವು ಹಿಟ್ಟು ಕಲಿಸ್ಬೇಕಾದ್ರೆ ನೋಡಿರಿ, ಸ್ಟಾರ್ಟಿಂಗ್ಲಿಂದ ಇಲ್ಲಿವರೆ ತನಕ ನಾನು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಅಂದರೆ ನಮ್ಮದು ಹಿಟ್ಟು ಹದ ಚೆನ್ನಾಗಿ ಆಗುತ್ತೆ ರೀ. ನಮಗೆ ರೊಟ್ಟಿ ಮಾಡಬೇಕಾದ್ರೆ, ನಮಗೆ ಲಟ್ಟಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ ರೀ. ಈಗ ಇದು ನೋಡಿರಿ, ಒಂದು 15 ನಿಮಿಷಗಳ ಕಾಲ ನಾವು ಮುಚ್ಚಿ ಇಡಬೇಕಾಗತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು 15 ನಿಮಿಷ ಆಗಿದೆ. ಈಗ ಇದಕ್ಕೆ ಕೆಲವೊಂದು ನಾನು ಸಾಮಗ್ರಿಗಳನ್ನು ಹಾಕೋತಾ ಇದ್ದೀನಿ ರೀ. ಇದಕ್ಕೆ ನೋಡಿರಿ, ಇವಾಗ ನಾವು ಒಂದು ಕ್ಯಾರೆಟು ತುರಿದಿಟ್ಟಿದ್ದೀವಿ. ಇದು ಆಪ್ಷನ್ನು, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇಲ್ಲಿ ಎಳ್ಳನ್ನು ಇಟ್ಕೊಂಡಿದ್ದೀನಿ ರೀ. 1-2.5 ಟೇಬಲ್ ಸ್ಪೂನ್ ಎಳ್ಳು, 4 ಕರಿಬೇವು ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಮತ್ತು ತೆಂಗಿನಕಾಯಿ ತುರಿ. ನೋಡ್ಬೋದು ನೀವು, ತೆಂಗಿನಕಾಯಿ ತುರಿನ ಸಹ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಾವೆಲ್ಲ ಹಾಕೊಂಡ್ಮ್ಯಾಗ ನೋಡಿರಿ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೇವೆ. ಇದು ಸ್ವಲ್ಪ ರೇಟ್ ಇದ್ದರೆ ಸ್ಕಿಪ್ ಮಾಡ್ಬೋದು, ಅಂದರೆ ಚೂರು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇವನ್ನು ನಾವು ಚೆನ್ನಾಗಿ ಇದು ಹಿಟ್ಟಿನ ಜೊತೆನೇ ನಾವು ಇದನ್ನು ಮಿಶ್ರಣ ಮಾಡಬೇಕು ರೀ. ಇದು ಹಿಟ್ಟು ಮತ್ತು ಇದು ಎರಡೂ ಸಹ ಚೆನ್ನಾಗಿ ನಮ್ಮದು ಹೊಂದ್ಕೋಬೇಕಾಗತ್ತೆ ರೀ. ಅಂದರೆ ನಮಗೆ ಇವಾಗ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಿ ನೋಡಿರಿ, ಅದೇ ಥರನೇ ಇದನ್ನು ನಾವು ಇದ್ರ ಜೊತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಮ್ಮದು ಕಲಸೋದು ಆಗಿದೆ ರೀ. ನೋಡ್ಬೋದು ನಮ್ಮದು ಈ ಥರ. ಅಂದರೆ ನಮ್ಮದು ಇದು ನಾವು ಹಾಕಿ ನೋಡಿರಿ ಕಾಯ್ತೀರಿ, ಮತ್ತು ಇದೇ ಐಟಮೇ ಜಾಸ್ತಿ ಇರೋದು, ಮತ್ತು ಹಿಟ್ಟಿನ ಪ್ರಮಾಣ ಕಮ್ಮಿ ಇರೋದ್ರಿಂದ ನಾವು ಕೈಲಿಂತಲೇ ತಟ್ಟಿನೂ ಹಾಕ್ಬೋದು. ಇದು ನಮಗೆ ಇವಾಗ ರೆಡಿ ಆಗಿದೆ ಹಿಟ್ಟು. ನಾನು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ ರೀ. ನೋಡ್ಬೋದು ರೀ, ನಾನು ಇದು ಒಂದು ಆಯಿಲ್ ಪ್ಯಾಕೆಟು, ಎಣ್ಣೆ ಪ್ಯಾಕೆಟ್ ಬರ್ತದೆ ನೋಡಿರಿ, ಅದರಲ್ಲೇ ಈ ಥರನೇ ರೌಂಡ್ ಶೇಪು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ರೌಂಡ್ ಶೇಪ್ನಲ್ಲೇ ನಾನು ಈ ಥರ ನಮ್ಮದು ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಕೈಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಅಂದರೆ ಯಾರಿಗೆ ಈ ಥರ ತಟ್ಲಕ್ಕೆ ಬಂದರೆ ಇದು ಈಸಿಯಾಗೇ ಬರುತ್ತೆ ರೀ. ಮತ್ತಿಲ್ಲ ತಟ್ಲಕ್ಕೆ ಬರೋದಿಲ್ಲ ಅಂತಂದರೆ ನೀವು ಸ್ವಲ್ಪನೇ ಕೈಗೆ ಮತ್ತು ಲಟ್ಟಣಿಗೆಗೆ ಎಣ್ಣೆಯನ್ನು ಹಾಕ್ಕೊಂಡು ಈ ಥರನೇ ತಟ್ಟಬೇಕ್ರಿ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಲಟ್ಟಿಸೋದು ನಾವು ಜಾಸ್ತಿ ಅಂದರೆ ಇದರಲ್ಲಿ ಕಾಯಿ ತುರಿ ಮತ್ತು ನಾವು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀವಿ, ಈರುಳ್ಳಿ ಅದೇ ಜಾಸ್ತಿ ಆಗಿರೋದ್ರಿ. ನೀವು ಸ್ಟಾರ್ಟಿಂಗ್ ಮಾಡೋರಿದ್ರೆ ನಮಗೆ ಬೈಂಡಿಂಗ್ ಅದು ಬರೋದಿಲ್ಲ ಅಂತಂದರೆ ಸ್ವಲ್ಪ ರವೆ ಪ್ರಮಾಣ ಜಾಸ್ತಿ ಮಾಡ್ಕೋಬೋದು. ನೀವು ಇದು ಮೊಸರಲ್ಲೇ ಕಲಿಸ್ರಿ, ಯಾಕಂದರೆ ಮೊಸರಿನಲ್ಲಿ ನೋಡಿರಿ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿದೆ. ನಾವು ಎಳ್ಳನ್ನು ಸಹ ಹಾಕಿದ್ದೆ ನೋಡಿರಿ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆ. ನೀವು ಬೇಕಿದ್ದರೆ ಯಾವುದಾದ್ರೂ ಕಾಯಿ ತುರಿ ಅದನ್ನು ಹಾಕ್ಕೊಳ್ಳಿ, ಮತ್ತು ಎಳ್ಳಿದ್ದರೆ ಹಾಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತಂದ್ರೂ ಸ್ಕಿಪ್ ಮಾಡ್ಬೋದು.
ಇದು ನೀವು ಬಾಂಬೆ ರವೆ ಆದ್ರೂ ತೊಗೊಳ್ರಿ, ಚಿರೋಟಿ ರವೆ ಆದ್ರೂ ತೊಗೊಳ್ರಿ, ಎಲ್ಲಾದ್ರಾಗೂ ತುಂಬ ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ. ನೋಡ್ಬೋದು ನೀವು ಈಗ ನೋಡ್ಬೋದು ರೀ ನಮ್ಮದು ಇದನ್ನು ನಾವು ಈ ಥರ ಮಾಡ್ಕೊಂಡಿದ್ದೆ ನೋಡಿರಿ. ಇದನ್ನು ಈ ಥರನೇ ನಾವು ಕೈನಲ್ಲಿ ಈ ಥರನೇ ಇದನ್ನು ಒಂಚೂರು ಬಿಡಿಸ್ಬೇಕಾಗತ್ತೆ ರೀ. ಇದು ಕವರನ್ನು ಈ ಥರ ಬಿಡಿಸ್ಕೊಂಡ್ರೆ ನಾವು ಸುತ್ತ ಇದು ಈ ಥರ ನಮಗೆ ರೊಟ್ಟಿಯನ್ನು ಈ ಥರ ಬರುತ್ತೆ. ನಾವು ಕೈನಲ್ಲಿ ತೊಗೊಂಡು ಆರಾಮವಾಗಿ ನಾವು ಹಂಚಿನಲ್ಲಿ ಹಾಕ್ಬೋದು. ನೋಡ್ಬೋದು ನಮ್ಮದು ತೆಳುವಾಗಿ ರೊಟ್ಟಿ ಚೆನ್ನಾಗಿ ಬಂದಿದೆ ನೋಡ್ಬೋದು ರೀ. ಈಗ ನೋಡ್ಬೋದು ರೀ ನಾನು ಇನ್ನೊಂದು ರೊಟ್ಟಿನೂ ಸಹ ಇದೇ ಥರನೇ ತಟ್ತಾ ಇದ್ದೀನಿ. ಅಂದರೆ ನೋಡಿರಿ ಇದು ನೀವು ಬೇಕಿದ್ರೆ ಸ್ವಲ್ಪ ದಪ್ಪನೂ ತಟ್ಕೋಬೋದು, ಬೇಡ ಅಂತಂದರೆ ಸ್ವಲ್ಪ ಗರಿ ಗರಿ ಬೇಕಂದರೆ ಸ್ವಲ್ಪ ತೆಳುವೂ ತಟ್ಬೋದು. ಈಗ ನೋಡ್ಬೋದು ನಮ್ಮದು ಇದನ್ನು ನಾವು ಬೇಯಿಸೋಕೆ ಹಾಕಿದ್ದೆ ನೋಡಿರಿ. ಇದನ್ನು ಈ ಥರ ಸ್ವಲ್ಪನೂ ನಾವು ತೆಗೆದಿಟ್ಕೋಬೋದು ನೋಡಿರಿ. ತುಂಬ ತೆಳ್ಳಗೆ ಮತ್ತು ಗರಿ ಗರಿ ಆಗಿನೂ ಬಂದಿರುತ್ತೆ. ಟೇಸ್ಟು ತುಂಬ ಡಿಫ್ರೆಂಟ್ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ರೀ ನಮ್ಮದು ರೊಟ್ಟಿಯನ್ನು ಈ ಥರ ಎರಡು ಸೈಡು ನಾನು ತಿರುಗಿಸಿದ್ದೇನೆ. ಮತ್ತು ಇವಾಗ ನೋಡ್ಬೋದು ನಾನು ಇದೊಂದು ಸಹ ಹಾಕೋತಾ ಇದ್ದೀನಿ. ಇದು ಹಾಗೆ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು. ಅಂದರೆ ನೋಡಿರಿ ನಾನು ಇಲ್ಲಿ ನಮ್ಮದು ಹಂಚು ಒಂದು ಸ್ವಲ್ಪನೇ ಸ್ಲೋ ಆಗಿ ಇಟ್ಕೋಬೇಕ್ರಿ, ಯಾಕಂದರೆ ಇದು ಪೇಪರು ಸೀದ್ ಹೋಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡ್ಬೋದು ನಮ್ಮದು ಪೇಪರು ಇದು ಚೆನ್ನಾಗಿ ಬಂತು ನೋಡಿರಿ ರೊಟ್ಟಿ ನಮ್ಮದು ಈ ಥರನೇ. ನೋಡ್ಬೋದು ರೀ ನಮ್ಮದು ನಾವು ಇದನ್ನು ಸಹ ತೆಗೆದು ಹಾಕ್ತಾಯಿದ್ದೀವಿ. ನೋಡ್ಬೋದು ರೀ ನಮ್ಮದು ರೊಟ್ಟಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಆದಂಥ ರೊಟ್ಟಿ ರೀ. ನೀವು ಮನೆಯಲ್ಲಿ ನೋಡಿರಿ ಒಂದು ಸತಿ ಮಾಡಿ. ರವೆ ರೊಟ್ಟಿ ತುಂಬ ಈಸಿ, ತುಂಬ ವೆಜಿಟೇಬಲ್ಲು ಮತ್ತು ಹೆಲ್ದಿ ಆದಂಥದ್ದೊಂದು ಎಲ್ಲವನ್ನು ಐಟಮ್ ನಾವು ಒಂದು ಹೆಲ್ದಿ ಆದಂಥ ಐಟಮನ್ನೆಲ್ಲ ಹಾಕಿದ್ದೇವೆ ಪದಾರ್ಥಗಳನ್ನು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.